ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನೀವು ಇವತ್ತು ನೋಡ್ತಿರುವಂಥದ್ದು ಜೋಳ ಬೆಳೆದಿರುವಂಥ ಒಂದು ಪ್ಲಾಂಟ್. ಇದರಲ್ಲಿ ಏನಪ್ಪ ಇದೆ ವಿಶೇಷ ಇವತ್ತು ತೋರ್ಸೋಕ್ಕೆ ನೀನು ಅಂತಂದರೆ, ಇಷ್ಟು ವರ್ಷಗಳ ಕಾಲ ನಮ್ಮ ರೈತರು ಏನು ಮಾಡ್ತಿದ್ರು ಅಂತಂದರೆ, ಮಣ್ಣನ್ನು ಚೆನ್ನಾಗಿ ಲೂಸ್ ಮಾಡಿದ ನಂತರ ಜೋಳ ಬೀಜಗಳನ್ನು ಈ ಏನು ಹಳ್ಳ ಇದೆಯಲ್ಲ ಇದರಲ್ಲಿ ಹಾಕ್ಕೊಂಡು ಏನು ಎತ್ತು ಮತ್ತು ಇನ್ನೊಂದು ಈ ಲೆವೆಲ್ ಮಾಡೋಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಎಲ್ಲವನ್ನು ಸಮ ಮಾಡ್ತಾಯಿದ್ರು. ಬಟ್ ಈಗ ಇದೇನು ನೋಡ್ತಾ ಇದ್ದೀರಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಏನಾಗ್ತಿದೆ ಅಂತಂದರೆ, ದಿಣ್ಣೆಗಳ ಮೇಲೆ ಬೀಜಗಳನ್ನು ಹಾಕ್ಕೊಂಡು ಹೊರಗಿರೋವಂಥದ್ದು. ಇದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿನೇ ಬರುತ್ತೆ. ಯಾಕೆ ಅಂತಂದರೆ, ಇದನ್ನು ಬೀಜ ಉತ್ತರಿಸ್ಕೊಂಡು ಹೋಗೋಷ್ಟು ಈಸಿಯಾಗಿ ಇರೋದಿಲ್ಲ. ಹಾಗಾಗಿ ಇದನ್ನು ಏನು ಮಾಡ್ತಿದ್ದಾರೆ, ದಿಣ್ಣೆ ಮೇಲೆ ಲೇಬರ್ಸು ಕಾಸ್ಟು ಜಾಸ್ತಿ ಆಗುತ್ತೆ, ಆದರೂ ಪರವಾಗಿಲ್ಲ ಅಂಥೇಳಿ ಉತ್ತರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬೀಜಗಳನ್ನು ಒಂದೊಂದನ್ನೇ ಊರ್ಕೊಂಡು ಹೋಗ್ತಾರೆ. ಈಗ ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಮಳೆ ಜಾಸ್ತಿ ಬಂದರೂ ಸಹ ಗಿಡಗಳಿಗೆ ಎಫೆಕ್ಟ್ ಆಗಲ್ಲ. ಮತ್ತು ಗೊಬ್ಬರ ಹಾಕೋಕ್ಕೆ ಸ್ವಲ್ಪ ಕಷ್ಟನೇ. ಇದರಲ್ಲಿ ಎಲ್ಲ ರೀತಿ ಗಿಡ ಸ್ವಲ್ಪ ದೊಡ್ಡದಾಗೋವರೆಗೂ ಕಷ್ಟನೇ ಆಗುತ್ತೆ. ಆದರೆ ಮಳೆಯಿಂದಾಗಿ ನಶಿಸಿ ಹೋಗೋದು ತೀರಾ 0% ಅಂತಲೇ ಹೇಳ್ಬೋದು. ಏಕೆಂತಂದರೆ, ಈ ಹೊಲ ಪರ್ಟಿಕ್ಯುಲರಾಗಿ ಯಾಕೆ ತೋರಿಸ್ತಿದ್ದೀನಿ ನಿಮಗೆ ಅಂತಂದರೆ, ಇವರು ಸಹ ಫಸ್ಟ್ ಒಂದು ಟೈಮ್ ಬೀಜಗಳನ್ನು ಹಾಕಿ ಮಳೆ ಜಾಸ್ತಿ ಆದ ಕಾರಣ ಅದು ಹುಟ್ಟದೇ ಹೋಗಿ ಈಗ ಮತ್ತೆ ಅಳಿಸಿ ಮತ್ತೆ ಹಾಕಿರುವಂಥದ್ದು. ಏಕೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ನೋಡಿ ಇಲ್ಲಿ ಸಣ್ಣ ಗಿಡ ಇದೆ, ಪಕ್ಕದಲ್ಲೇ ದೊಡ್ಡ ಗಿಡ ಏನಿದೆಯಲ್ಲ ಅಷ್ಟರ ಮಟ್ಟಿಗೆ ಬರಬೇಕಾಯಿತು, ಅದಕ್ಕಿಂತ ದೊಡ್ಡದು ಬರಬೇಕಾಯಿತು. ಏಕೆ ಅಂತಂದರೆ, ಅದು ಶೀತ ಆಗಿರೋದ್ರಿಂದ ಗಿಡ ಸಣ್ಣದಾಗಿದೆ. ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಏನು ಈ ಕಡೆ ನೋಡ್ತಾ ಇದ್ದೀರಲ್ಲ ಜಮೀನು, ಇಷ್ಟರ ಮಟ್ಟಿಗೆ ಇರಬೇಕಾಗಿತ್ತು. ಅದು ಜೋಳ ಸಹ ಅವರು ಹಾಕಿದಂಥ ಸಮಯಕ್ಕಿಂತ ಚೆನ್ನಾಗಿ ಬಂದಿತ್ತು ಅಂದಿದ್ರೆ ಇಷ್ಟು ಇರಬೇಕಾದಂಥ ಜೋಳ. ನೀವು ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಲ್ಲ ಅಷ್ಟಿರೋಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ, ಮಳೆ ಬಂದಾಗ ನಶಿಸಿ ಹೋದಂಥದ್ದು. ಆದರೆ ಈಗ ನೀವು ನೋಡ್ತಿರೋಂಥದ್ದು ಹಾಗೆ ಮಾಡಿದ್ದಲ್ಲ. ಇದು ಸಹ ಫಸ್ಟಿನ ನಮ್ಮ ರೆಗ್ಯುಲರ್ ಪದ್ಧತಿಯಲ್ಲೇ ಹುಟ್ಟಿದಂಥ ಬೀಜ. ಇವರೇನಪ್ಪ ಅಂತಂದರೆ, ಮಳೆ ಆರಂಭದಲ್ಲೇ ಹಾಕಿದ ಕಾರಣ ಮಳೆ ಜಾಸ್ತಿ ಇವರಿಗೆ ಸಿಗಲಿಲ್ಲ, ಹಾಗಾಗಿ ಜೋಳ ಬೇಗನೆ ಬಂದ್ಬಿಡ್ತು. ಆದರೆ ಅವ್ರದ್ದು ಹಾಗಲ್ಲ, ಹಾಕಿದ ದಿನದಿಂದಲೂ ಸಹ ಮಳೆ ಜಾಸ್ತಿ ಹಿಡಿದಿದ್ದ ಕಾರಣ ಅದು ಹಾಳಾಗಿ ಮತ್ತೆ ನೆಕ್ಸ್ಟು ಹೊಸದಾಗಿ ಹಾಕಿದಂತಾಗಿದೆ. ಇದರಿಂದ ಏನಪ್ಪ ಬೆನಿಫಿಟ್ಸ್ ಅಂತಂದರೆ, ನಿಮಗೆ ಒಂದು ಸರಿಗೆ ಹಾಕಿದಂಥ ಬೀಜ, ಗೊಬ್ಬರ, ಟ್ರ್ಯಾಕ್ಟ್ರ್, ಆಮೇಲೆ ಹಸುಗಳನ್ನು ಯೂಸ್ ಮಾಡಿದಂಥ ಎಲ್ಲ ಕೆಲಸ ಖರ್ಚು ವೆಚ್ಚಗಳನ್ನು ನೀವು ಈ ಥರ ದಿಣ್ಣೆ ಪದ್ಧತಿ ಯೂಸ್ ಮಾಡಿದ್ರಿ ಅಂತಂದರೆ ಉಳಿಸ್ಬಹುದು. ಸೊ ಇದು ನಿಮಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್. ಯಾಕೆಂತಂದರೆ, ನಾರ್ಮಲಾಗಿ ಹಾಕೋದಕ್ಕಿಂತ ಡಬಲ್ ಕಾಸ್ಟೇ ಲೇಬರ್ಸಿಗೆ ಹೋಗುತ್ತೆ. ಅದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ. ಯಾಕೆಂತಂದರೆ, ನೀವು ಅಳಿಸಿ ಹಾಕೋದಕ್ಕೆ ಕಂಪೇರ್ ಮಾಡಿದ್ರೆ ಮಚ್ ಬೆಟರ್ ಅಂತಲೇ ಹೇಳ್ಬೋದು. ಸೊ ಈ ಥರ ಈ ಇನ್ಫಾರ್ಮೇಟಿವ್ ವಿಚಾರಗಳು ನಮ್ಮಿಂದ ಬೇಕು ಅಂತಂದರೆ ದಯವಿಟ್ಟು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ. ಆಗ ನಾವು ಹಾಕಂಥ ವಿಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ಗೆ ಬರ್ತಾ ಹೋಗುತ್ತೆ. ಹೀಗೆ ಹೆಚ್ಚಿನ ಹೊಸ ತಂತ್ರಜ್ಞಾನಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ.